ನಮ್ಮ ಮೆಟ್ರೋ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋತೀವಿ. ಆದರೆ ಈ ಮೆಟ್ರೋ ಕಟ್ಟಿದ ಎಂಜಿನಿಯರ್ಗಳು ನಿಜವಾಗ್ಲೂ ನಮ್ಮ ಸುರಕ್ಷತೆಗೆ ಒತ್ತು ಕೊಟ್ಟಿದ್ದಾರಾ? ನಮ್ಮ ಮೆಟ್ರೋ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಇಷ್ಟಕ್ಕೂ ಈ ಪ್ರಶ್ನೆ ಉದ್ಭವಿಸೋಕೆ ಕಾರಣವಾದರೂ ಏನು? ಇಲ್ಲಿದೆ ಫುಲ್ ಡೀಟೇಲ್ಸ್. ನಮ್ಮ ಮೆಟ್ರೋನ ಸ್ವಾಗತಿಸಲು ಬೆಂಗಳೂರಿಗರು ತುದಿಗಾಲಲ್ಲಿ ನಿಂತಿದ್ದಾರೆ. ನಮ್ಮ ಮೆಟ್ರೋ ಬರುತ್ತೆ, ಟ್ರಾಫಿಕ್ ಕಿರಿಕಿರಿ ಹೋಗುತ್ತೆ, ಆರಾಮಾಗಿ ಓಡಾಡ್ಬೋದು ಅಂತೆಲ್ಲ ಕನಸು ಕಾಣ್ತಿದ್ದಾರೆ. ಆದರೆ ಈ ಕನಸು ಕಾಣುವ ಸಮಯದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಅದೇನೆಂದರೆ ಮೆಟ್ರೋ ಪ್ರಯಾಣಿಕರ ಸುರಕ್ಷತೆಯನ್ನು ಕಂಪ್ಲೀಟ್ ಆಗಿ ಕಡೆಗಣಿಸಿದೆ. ಅದು ಅಲ್ಲದೆ ಪ್ರಯಾಣಿಕರ ಪ್ರಾಣವನ್ನು ಅಪಾಯಕ್ಕೊಡ್ಡಿದೆ. ಅದು ಹೇಗೆ ತಿಳಿಯೋಣ ಬನ್ನಿ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೈಲು ಉದ್ಘಾಟನಾ ಸಮಾರಂಭಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ದೀಪಾಲಂಕಾರ ಹಬ್ಬದ ವಾತಾವರಣ ಸೃಷ್ಟಿಸಿದೆ. ಆದರೆ ಈ ಹಬ್ಬದ ಸಂಭ್ರಮದ ಮಧ್ಯೆ ಒಂದು ಪ್ರಮುಖ ವಿಚಾರವನ್ನೇ ಮರೆತಿದ್ದೇವೆ. ಅದುವೇ ನಮ್ಮ ಮೆಟ್ರೋ ಪ್ರಯಾಣಿಕರ ಸುರಕ್ಷತೆ. ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಅಂತೂ ಇದನ್ನು ಸಂಪೂರ್ಣವಾಗಿ ಮರೆತಿದೆ. ಅಪಾಯ ನಂಬರ್ 1, ಅಪಾಯಕಾರಿ ತಿರುವು. ನಮ್ಮ ಮೆಟ್ರೋ ಎಂಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿಯವರೆಗೆ ಚಲಿಸುವಾಗ ಒಟ್ಟು 3 ತಿರುವುಗಳು ಸಿಗ್ತವೆ. ಅವೆಂದ್ರೆ ಟ್ರಿನಿಟಿ ವೃತ್ತ, ಅಲ್ಸೂರು ಹಾಗೂ ಸಿಎಂಎಚ್ ರಸ್ತೆ. ಈ 3 ತಿರುವುಗಳ ಪೈಕಿ ಸಿಎಂಎಚ್ ರಸ್ತೆ ಮತ್ತು ಅಲ್ಸೂರು ತಿರುವುಗಳು ಅತ್ಯಂತ ಅಪಾಯಕಾರಿಯಾಗಲಿವೆ. ಮೆಟ್ರೋ ರೈಲು ನಿಯಮಗಳ ಪ್ರಕಾರ ಸಾಮಾನ್ಯ ತಿರುವು ತ್ರಿಜ್ಯ 120 ಮೀಟರ್ ಇರಬೇಕು. ಆಗ ಮೆಟ್ರೋ ರೈಲು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ್ರೆ ಸುರಕ್ಷಿತ. ಆದರೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮಾಡಿದ ಘನಂದಾರಿ ಕೆಲಸ ಏನು ಗೊತ್ತಾ? ಕೆಲ ಕಟ್ಟಡಗಳನ್ನು ಉಳಿಸುವ ಸಲುವಾಗಿ ಮೆಟ್ರೋ ತಿರುವು ತ್ರಿಜ್ಯವನ್ನ 120ರಿಂದ 90 ಮೀಟರ್ಗೆ ಇಳಿಸಿದ್ರು. ಇದರ ಪರಿಣಾಮವಾಗಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕಾದ ರೈಲು ಬರೀ 20 ಕಿಲೋಮೀಟರ್ ವೇಗದಲ್ಲಷ್ಟೇ ಚಲಿಸಬೇಕಾಗಿದೆ. ಒಂದು ವೇಳೆ ನಮ್ಮ ಮೆಟ್ರೋ ರೈಲು ಈ ತಿರುವುಗಳಲ್ಲಿ ಗಂಟೆಗೆ 20 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಚಲಿಸಿದ್ರೆ ಬೋಗಿ ಹಳಿಬಿಟ್ಟು ಕೆಳಗೆ ಉರುಳುತ್ತೆ, ಭಾರೀ ಅಪಘಾತ ಸಂಭವಿಸುತ್ತೆ, 100 ಪ್ರಾಣಹಾನಿಯಾಗುತ್ತೆ. ಮೆಟ್ರೋ ಅಧಿಕಾರಿಗಳು ಕಟ್ಟಡ ಮಾಲೀಕರ ಹಿತಾಸಕ್ತಿ ಉಳಿಸಲು ಪ್ರಯಾಣಿಕರ ಪ್ರಾಣವನ್ನೇ ಅಪಾಯದಂಚಿಗೆ ನೂಕಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿ ವೇಗ ಕಡಿತ ಆಗೋದ್ರಿಂದ ನಮ್ಮ ಮೆಟ್ರೋ ಪ್ರಪಂಚದಲ್ಲೇ ನಿಧಾನವಾಗಿ ಚಲಿಸೋ ರೈಲು ಅನ್ನೋ ಕುಖ್ಯಾತಿಗೆ ಒಳಗಾಗಲಿದೆ. ಅಪಾಯ ನಂಬರ್ 2, ಥರ್ಡ್ ರೈಲ್ ಸಿಸ್ಟಮ್. ಮೆಟ್ರೋ ರೈಲಿಗೆ ವಿದ್ಯುತ್ ಪೂರೈಸಲು ಥರ್ಡ್ ರೈಲ್ ಸಿಸ್ಟಮ್ ಅಂತಿದೆ. ಇದರಲ್ಲಿ 750 ವೋಲ್ಟ್ಸ್ ವಿದ್ಯುತ್ ಪ್ರವಹಿಸುತ್ತೆ. ಇದು ಪ್ಲಾಟ್ಫಾರಂ ಮತ್ತು ರೈಲ್ವೆ ಟ್ರ್ಯಾಕ್ ಮಧ್ಯೆ ಓಪನ್ ಆಗಿಯೇ ಇರುತ್ತೆ. ಇದನ್ನೇನಾದರೂ ಮನುಷ್ಯ ಮುಟ್ಟಿದ್ರೆ ಸಾವು ಖಚಿತ. ಹಾಗಾಗಿ ಇಂತಹ ಅಪಾಯಕಾರಿ ವ್ಯವಸ್ಥೆಯ ಬಳಿ ಪ್ರಯಾಣಿಕರು ಹೋಗದಂತೆ ತಡೆಗೋಡೆ ಹಾಕ್ತಾರೆ. ಆದರೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮಾತ್ರ ಯಾವ ಭದ್ರತಾ ವ್ಯವಸ್ಥೆಯನ್ನು ಮಾಡಿಲ್ಲ ಅಂತಾರೆ ತಜ್ಞರು. ಥರ್ಡ್ ಲೈನು ಲೈವ್ ಇರೋದು, ಅಲ್ಲಿ ಯಾರೋ ಬಿದ್ದರೆ ಖಂಡಿತ 750 ವೋಲ್ಟ್ಸ್ ಇರುತ್ತೆ, ಸತ್ತೋಗ್ಬಿಡ್ತಾರೆ ಬಿದ್ದ ತಕ್ಷಣ. ಅಲ್ಲಿ ಅದು ಒಂದು ಸೂಸೈಡ್ ಸ್ಪಾಟ್ ಆಗಿಬಿಡುತ್ತೆ ಬೆಂಗಳೂರಿನಲ್ಲೀಗ. ಸೊ ಅದರಿಂದ ಬಟ್ ಅದ್ರ ಕಡೆ ಗಮನ ಹರಿಸಿಲ್ಲ. ಒಂದು ಎರಡನೇದು ಯಾರು ಬರ್ತಾರೆ, ಯಾರು ಬೇಕಾದ್ರೆ ಬಾಂಬ್ ಬಿಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಈಗ ಅದಕ್ಕೆ ಒಂದು ಸ್ಕ್ರೀನಿಂಗ್ ಮಾಡಿಲ್ಲ ಅವರು. ಇಷ್ಟೇ ಅಲ್ಲ, ಬಾಂಬ್ ಪತ್ತೆ ಯಂತ್ರಗಳನ್ನು ಖಾಯಮಾಗಿ ಅಳವಡಿಸಿಲ್ಲ. ಕಳ್ಳ ಕಾಕರರು, ಲೈಂಗಿಕ ಕಿರುಕುಳ ಕೊಡುವವರನ್ನ ತಡೆಯಲು ವ್ಯವಸ್ಥೆ ಮಾಡಿಲ್ಲ. ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಿಲ್ಲ. ಹೀಗೆ ನಮ್ಮ ಮೆಟ್ರೋ ಅಧಿಕಾರಿಗಳು ಇತರ ಸುರಕ್ಷತಾ ಕ್ರಮಗಳನ್ನು ನಿರ್ಲಕ್ಷಿಸಿದ್ದಾರೆ ಅನ್ನೋದು ಇವರ ಆರೋಪ. 4 ಗಂಟೆ ಟೈಮ್ ನಿಂತ್ಕೊಳ್ಳೋದಕ್ಕೇನು ವ್ಯವಸ್ಥೆ ಇದೆಯಾ ಅಲ್ಲಿ? ಅವ್ರಿಗೆ ಡಿಸಬಿಲಿಟಿ ಅಂತ ಸ್ಪೆಷಲ್ ಕಂಪಾರ್ಟ್ಮೆಂಟ್ ಅಂತೂ ಇಲ್ಲ. ಹೋಗಲಿ, ಲೇಡೀಸ್ಗೊಂದು ಸ್ಪೆಷಲ್ ಕಂಪಾರ್ಟ್ಮೆಂಟ್ ಇದೆಯಾ? ಅದು ಇಲ್ಲ. ಒಂದು ವೇಳೆ ಪ್ರೆಗ್ನೆಂಟ್ ವುಮೆನ್ ಇದ್ದರು, ಟ್ರೈನ್ ನಿಂತೋಯ್ತು, ಅವಳ ಗತಿ ಏನಾಗಬೇಕು? ಏನು ಪ್ರೊವಿಷನ್ ಮಾಡಿದ್ದಾರೆ? ಇದು ಯಾವುದಕ್ಕೂ ಮಾಡಿಲ್ಲ. ಇವಾಗ ಬೇರೆ ಕಡೆ ಸ್ವಲ್ಪ ಬ್ಯಾರಿಕೇಡ್ಸ್ ಇದೆ ಸ್ಟೇಷನಿಂದ ಹೋಗಲಿಕ್ಕೆ, ಆ ಬ್ಯಾರಿಕೇಡ್ಸ್ ಕೂಡ ಇಲ್ಲ ಇಲ್ಲಿ.
ಒಟ್ಟಾರೆ ನಮ್ಮ ಮೆಟ್ರೋ ನೂರಾರು ನ್ಯೂನ್ಯತೆಗಳನ್ನ, ನೂರಾರು ಪ್ರಶ್ನೆಗಳನ್ನ ಇಟ್ಟುಕೊಂಡೇ ನಾಳೆ ಪ್ರಯಾಣಿಕರ ಸೇವೆಗೆ ಸಿದ್ಧವಾಗಿದೆ. ಆದರೆ ಈ ಸೇವೆಯನ್ನು ಸ್ವೀಕರಿಸುವ ಪ್ರಯಾಣಿಕ ಮಾತ್ರ ಮೈಯೆಲ್ಲ ಕಣ್ಣಾಗಿರಿಸಬೇಕಾಗಿರುವುದು ಮಾತ್ರ ದುರಂತವೇ ಸರಿ. ಯಾರದು ಹಿತಾಸಕ್ತಿಗಾಗಿ ಪ್ರಯಾಣಿಕರ ಹಿತರಕ್ಷಣೆಯನ್ನೇ ಕಡೆಗಣಿಸಿರುವುದು ನಿಜವಾಗಲೂ ದುರಂತದ ಸಂಗತಿ. ಅಧಿಕಾರಿಗಳ ಲಂಚಾವತಾರದಿಂದಾಗಿ ಇಡೀ ಮೆಟ್ರೋ ಯೋಜನೆಗೆ ಕಳಂಕ ಬಂದಿದೆ. ಹಾಗಾಗಿ ಮೆಟ್ರೋ MD ಆಗಿರುವಂಥ ಶಿವಶೈಲಂ ಅವರು ಈ ಬಗ್ಗೆ ಉತ್ತರ ಕೊಡಲೇಬೇಕಾಗಿದೆ. ಯಾಕಂದ್ರೆ ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಕಟ್ಟಲಾಗಿರುವಂಥ ಬೃಹತ್ ಯೋಜನೆ. ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.